ಯುದ್ಧ ಬೇಡವೇ ಬೇಡ, ಬೇಡವೇ ಬೇಡ, ಯುದ್ಧ ಬೇಡವೇ ಬೇಡ, ಬೇಡವೇ ಬೇಡ, ಗ್ಯಾಸ್ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಗ್ಯಾಸ್ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಯುದ್ಧ ಬೇಡವೇ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ, ಯುದ್ಧ ಬೇಡವೇ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ, ಬೆಲೆ ಏರಿಕೆ ಬೇಡವೇ ಬೇಡ, ಬೇಡವೇ ಬೇಡ, ಬೇಡವೇ ಬೇಡವೇ ಬೇಡ, ಬೇಡವೇ ಬೇಡ. ಕನ್ನಡ ಚಳವಳಿ ವಾಟಾಳ್ ಪಕ್ಷಕ್ಕೆ ಸಾಹೇಬ್ರು ಹೋರಾಟಕ್ಕೆ ಯುದ್ಧ ಬೇಡವೇ ಬೇಡ, ಬೇಡ, ಬೇಡವೇ ಬೇಡ, ಯುದ್ಧ ಬೇಡವೇ ಬೇಡ, ಯುದ್ಧ ಬೇಡವೇ ಬೇಡ, ಬೇಡವೇ ಬೇಡ, ಯುದ್ಧ ಯುದ್ಧ ಬೇಡವೇ ಬೇಡ, ಯುದ್ಧ ಬೇಡವೇ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ, ಯುದ್ಧ ಬೇಡವೇ ಬೇಡ, ಯುದ್ಧ ಬೇಡವೇ ಬೇಡ. ಯುದ್ಧದಿಂದಾಗಿ ಎಲ್ಪಿಜಿ ಗ್ಯಾಸ್ ಸಮಸ್ಯೆ ಆಗಿದೆ. ಹಾಗಾಗಿ ಯುದ್ಧವನ್ನು ನಿಲ್ಲಿಸಿ ಗ್ಯಾಸ್ ಕೊಡಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಗ್ಯಾಸ್ ಸಿಲಿಂಡರ್ ಸರ್ಕಾರಕ್ಕೆ ನೀಡಲೇಬೇಕು, 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 ತಕ್ಷಣ ಸಾರ್ವಜನಿಕರಿಗೆ ಗ್ಯಾಸ್ ಸಿಲಿಂಡರ್ ನೀಡಲೇಬೇಕು, ನೀಡಲೇಬೇಕು, ನೀಡಲೇಬೇಕು. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಬಗೆಹರಿಸಿದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ಸಿಲಿಂಡರ್ ಬೇಕು, ಬೇಕೇ ಬೇಕು, ಸಿಲಿಂಡರ್ ಬೇಕು. ನಿಲ್ಲಲಿ, ನಿಲ್ಲಲಿ, ಯುದ್ಧ ನಿಲ್ಲಲಿ, 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 ಯುದ್ಧ ನಿಲ್ಲಲಿ, 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 ಯುದ್ಧ ನಿಲ್ಲಲಿ. ಬೇಡವೇ ಬೇಡ, ಬೇಡವೇ ಬೇಡ, ಯುದ್ಧ ಬೇಡವೇ ಬೇಡ, ಬೇಡವೇ ಬೇಡ, ಯುದ್ಧ ಬೇಡವೇ ಬೇಡ, ಬೇಡವೇ ಬೇಡ, ಯುದ್ಧ ಬೇಡವೇ ಬೇಡ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ಗ್ಯಾಸ್ ಬೇಕು, ಬೇಕೇ ಬೇಕು. ಗ್ಯಾಸ್ ಬೇಕು. ಬಹಳ ಗಂಭೀರವಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಕರ್ನಾಟಕ ಈ ದೇಶದ ಅವಿಭಾಜ್ಯ ಅಂಗ. ಅಮೇರಿಕ, ಇಸ್ರೇಲ್, ಇರಾನ್ ಯುದ್ಧ ಇದು ಬರೀ 3 ದೇಶಗಳ ಯುದ್ಧದ ಪರಿಣಾಮ ಆದರೂ ಇದರಿಂದ ಇಡೀ ಪ್ರಪಂಚಕ್ಕೆ ಯುದ್ಧದ ಭೀತಿ ಆವರಿಸಿದೆ. ಪ್ರಪಂಚದ ಎಲ್ಲ ಮೂಲೆ ಮೂಲೆಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಇದು ಅತ್ಯಂತ ನೋವಿನ ಪ್ರಸಂಗ ಆಗಿದೆ. ಇಸ್ರೇಲ್ ಇರಾನ್ನಲ್ಲಿ ಸತ್ತಿರುವ ಜನ ಲೆಕ್ಕವಿಲ್ಲದಷ್ಟು. ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ, ಮಾನವ ಕುಲಕ್ಕೆ ಬೆಲೆನೇ ಇಲ್ಲ. ಇಸ್ರೇಲ್ ಇರಾನ್ ಮತ್ತೆ ಆ ದೇಶ ನಿರ್ಮಾಣ ಆಗಬೇಕಾದ್ರೆ ಎಷ್ಟು ಸಾವಿರ ಲಕ್ಷ ಕೋಟಿ ಹಣ ಬೇಕು. ಈ ಹಣ ಇಲ್ಲದೆ ಬೆಲೆ ಏರಿಕೆ ಆಗುತ್ತೆ, ನೋವಾಗುತ್ತೆ, ದೇಶ ಅಭದ್ರತೆಗೆ ಹೋಗುತ್ತೆ. ಅಮೇರಿಕ ಟ್ರಂಪ್ ದುಡುಕಿದ್ದಾರೆ, ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿತ್ತು. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿ ಇರಾನ್ ಅಧ್ಯಕ್ಷರನ್ನು ಕೊಂದಾಕಿದ್ದಾರೆ ಮತ್ತು ಇರಾನ್ನ ಅನೇಕ ಪ್ರಮುಖ ನಾಯಕರುಗಳನ್ನು ಕೊಂದಾಕಿದ್ದಾರೆ. ಅದೇ ರೀತಿ ಇಸ್ರೇಲ್ನಲ್ಲೂ ಪ್ರಮುಖರು ಸತ್ತಿದ್ದಾರೆ ಮತ್ತು ಅಮೇರಿಕದ ಪ್ರಜೆಗಳು ಸತ್ತಿದ್ದಾರೆ, ಸೈನಿಕರು ಸತ್ತಿದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಯುದ್ಧ ಯಾರಿಗೂ ಬೇಕಾಗಿಲ್ಲ. ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಬಾಯಿ ಮುಚ್ಕೊಂಡು ಕೂತಿರ್ತಕ್ಕಂಥದ್ದು ಸರಿಯಲ್ಲ. ವಿಶ್ವಸಂಸ್ಥೆ ಈಗ ಬೀದಿಗೆ ಬರಬೇಕು, ಯುದ್ಧ ನಿಲ್ಲಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಪ್ರಪಂಚ ಮಾನವ ಹಕ್ಕುಗಳ ಆಯೋಗ ಗಂಭೀರವಾಗಿ
ಚಿಂತನೆಯನ್ನು ಮಾಡಬೇಕಾಗಿದೆ. ಈಗ ಭಾರತ ಮಾಡಬೇಕಾದ್ದು ಬಹಳ ಪ್ರಾಮುಖ್ಯವಾದಂಥ ಕೆಲಸ ಇದೆ. ಭಾರತ ಪ್ರಧಾನಿ ಮತ್ತು ವಿರೋಧ ಪಕ್ಷದ ನಾಯಕರುಗಳು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಅಮೇರಿಕಾ, ಇಸ್ರೇಲ್, ಇರಾನ್ ಮುಖಂಡರುಗಳನ್ನು ಸಾಧ್ಯವಾದಷ್ಟು ಮನವೊಲಿಸಿ ಯುದ್ಧ ನಿಲ್ಲೋದಕ್ಕೆ ಪ್ರಯತ್ನ ಪಡಲೇಬೇಕು. ಕರ್ನಾಟಕದಲ್ಲಿ ಯುದ್ಧದ ಭೀತಿ ಭೀಕರವಾಗಿದೆ. ಕರ್ನಾಟಕದಲ್ಲಿ ಬಹಳ ನೋವಾಗಿದೆ. ಒಂದು ರೀತಿ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕರ್ನಾಟಕದಲ್ಲಿ ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ. ಪೆಟ್ರೋಲ್, ಡೀಸೆಲ್ ಸಿಕ್ಕಾಪಟ್ಟೆ ಏರಿಕೆ ಆಗ್ತಾ ಇದೆ. ಇದು ಭಾಳ ಗಂಭೀರವಾದಂಥ ಪರಿಸ್ಥಿತಿ. ಗ್ಯಾಸ್ ಸಿಗ್ತಾ ಇಲ್ಲ, ಸಿಲಿಂಡರ್ ಸಿಗ್ತಾ ಇಲ್ಲ. ಇನ್ನು ಯುದ್ಧ ನೇರವಾಗಿ ಶುರುವಾದರೆ ಇನ್ನೂ ಭಾರಿ ನೋವಿನಲ್ಲಿ ಬದುಕಬೇಕಾಗುತ್ತೆ. ಕರ್ನಾಟಕದ ಪಾರ್ಲಿಮೆಂಟ್ ಸದಸ್ಯರು ಈ ಬಗ್ಗೆ ಕೇಂದ್ರದ ಜೊತೆಯಲ್ಲಿ ಮಾತನಾಡಿ ಕರ್ನಾಟಕ ಬರುವ ಗ್ಯಾಸ್ ಸಿಲಿಂಡರ್ ಕೂಡಲೇ ಒದಗಿಸಬೇಕು ಅಂತೇಳಿ ಒತ್ತಾಯ ಮಾಡಬೇಕಾಗಿದೆ. ಕನ್ನಡ ಚಳವಳಿ ವಾಟ ಪಕ್ಷ ಯುದ್ಧ ಬೇಡ ಅಂಥೇಳಿ ಇಡೀ ರಾಜ್ಯಾದ್ಯಂತ ಚಳವಳಿ ಆರಂಭಿಸಿದ್ದೇವೆ. ಇವತ್ತು ರಾಮನಗರದಿಂದ ಮಂಡ್ಯ, ಮೈಸೂರವರೆಗೆ ತೀವ್ರವಾದಂಥ ಚಳವಳಿಯನ್ನು ಮಾಡಿ ದೇಶಕ್ಕೆ, ಪ್ರಪಂಚಕ್ಕೆ ತಿಳಿಸೋದಕ್ಕೆ ಈಡಿಗಾಯಿ ಹೊಡೆಯುವ ಮೂಲಕ ಚಳವಳಿಯನ್ನು ಮಾಡತಕ್ಕಂಥದ್ದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ಮಂಜುನಾಥ್, ಮಂಡ್ಯ ಮುಖಂಡರು, ನಮ್ಮ ಪಾರ್ಸಾದ್ ಸೇರಿದಂಥ ಅನೇಕ ಮುಖಂಡರುಗಳು ಇಲ್ಲಿ, ಜಗದೀಶ್, ರಾಮನಗರ ಇವರೆಲ್ಲರೂ ಬಂದಿದ್ದಾರೆ. ಇನ್ನೂ ಅನೇಕ ಮುಖಂಡರುಗಳು ಇಲ್ಲಿ ದಯಮಾಡಿಸಿದ್ದಾರೆ. ನಮ್ಮ ಹೋರಾಟ ನಿರಂತರವಾಗಿ ಆಗುತ್ತೆ. ಮತ್ತೊಂದು ಬಹಳ ಇದೇ ಸಂದರ್ಭದಲ್ಲಿ ನಾಳೆ ಸಿದ್ಧಗಂಗಾ ಮಠಕ್ಕೆ ರಾಷ್ಟ್ರಪತಿಯವರು ಬರ್ತಾ ಇದ್ದಾರೆ. ನಾಳೆ ರಾಷ್ಟ್ರಪತಿಯವರು ಬರೋದರಿಂದ ಅಗಲಿದ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳಿಗೆ ಭಾರತ ರತ್ನ ಪ್ರಕಟಣೆ ಮಾಡಲೇಬೇಕು. ರಾಷ್ಟ್ರಪತಿಯವರು ಅವರ ಸಮಾಧಿಗೆ ಪೂಜೆ ಮಾಡುವ ಕಾರ್ಯಕ್ರಮ ಇದೆ. ಪೂಜೆ ಮಾಡಿದರೆ ಪ್ರಾಮಾಣಿಕವಾಗಿ ಇದುವರೆಗೂ ಪ್ರಧಾನಮಂತ್ರಿ ಬಂದರು, ಗೃಹ ಮಂತ್ರಿ ಬಂದು ಕರ್ನಾಟಕ ರಾಜ್ಯದ ಎಲ್ಲ ಆಡಳಿತದಲ್ಲಿರುವ ವ್ಯಕ್ತಿಗಳೆಲ್ಲ ಬಂದಿದ್ದಾರೆ. ಒಂದು ಭಾರತ ರತ್ನ ಕೊಡೋದಕ್ಕೆ ನಿಮ್ಮ ಕೈಲಿ ಶಕ್ತಿ ಇಲ್ಲ, ತಾಕತ್ತಿಲ್ಲ. ಯಡಿಯೂರಪ್ಪನವ್ರ ಕಾಲದಿಂದ ಭಾರತನ ಕೊಡ್ಸೋಕ್ಕಾಗಲಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಆರಾಮಾಗಿ ಕಾಲ ಕಳೆದರು. ಸಿದ್ಧಗಂಗಾ ಮಠನ ಭಾಳ ಉಪಯೋಗಿಸ್ಕೊಂಡ್ರು. ನಾನಿವತ್ತು ಹೇಳ್ತಾ ಇದ್ದೀನಿ, ನಿಮ್ಮ ಯಾರ್ಯಾರು ಮುಖಂಡರುಗಳಿದ್ದೀರಿ ಮಾತನಾಡಿ ರಾಷ್ಟ್ರಪತಿಯವರಿಗೆ ಹೇಳಿ, ಪ್ರಧಾನಿಯವರಿಗೆ ಹೇಳಿ, ಭಾರತ ರತ್ನ ಶಿವಕುಮಾರ ಸ್ವಾಮಿಗಳಿಗೆ ಕೊಡುವ ಹಂತಕ್ಕೆ ಬರಬೇಕು. ಇಲ್ಲ ಅಂದರೆ ಬಹುತೇಕ ಮುಖಂಡರುಗಳು, ಪ್ರಧಾನಿಯ ಕಿವಿಯತ್ತರಿರ್ತಕ್ಕಂಥವರು BJPಯ ಮುಖಂಡರುಗಳು, ನಿಮಗೆ ನಿಜವಾಗಲೂ ಪ್ರಾಮಾಣಿಕತೆ ಇದ್ದರೆ, ನಂಬಿಕೆ ಇದ್ದರೆ, ಮಠದ ಬಗ್ಗೆ ಪ್ರೀತಿ ಇದ್ದರೆ ಕೂಡಲೇ ನಾಳೆ ರಾಷ್ಟ್ರಪತಿಯವರ ಕೈಲಿ ನೀವು ಭಾರತ ರತ್ನ ಕೊಡ್ತೇವೆ ಅಂಥೇಳಿ ಪ್ರಕಟಣೆ ಮಾಡಬೇಕು ಅಂಥೇಳಿ
ಒತ್ತಾಯ ಮಾಡಿ ಈಗ ಯುದ್ಧ ನಿಲ್ಲಿ ಅಂತ ಹೇಳಿ ಈಡ್ಗಾಯನ್ನು ಹೊಡಿತೇವೆ.